ಓಕೆ. ಈಗ ಮೋಕ್ಷಿತಾ ಅವರ ವಿಚಾರಕ್ಕೆ ಬಂದಾಗ ಅವರು ಒಂದು ರೀಸೆಂಟ್ ಆಗಿ ಒಂದು ಕೇಸ್ ತರ ಒಂದು ಪಬ್ಲಿಸಿಟಿ ಆಯ್ತು ಒಂದು. ಅದನ್ನ ನೀವು ನೋಡಿದ್ರಾ? ನಿಮ್ಗೆ ಏನ್ ಅನ್ಸ್ತು? ಅಂದ್ರೆ ನೋಡಿದ ತಕ್ಷಣ ಶಾಕ್ ಆಯ್ತು ಇಂಥದ್ದು ಇದೆಯಾ ಅಂತ ಹೇಳಿ. ಆಮೇಲೆ ಅದನ್ನ ನಾನ್ ಇನ್ನ ಕ್ಲಿಕ್ ಎಲ್ಲ ಮಾಡಿ ನೋಡಿದ್ದಿಲ್ಲ. ಅಂಥದ್ದು ಇತ್ತು ಅಂತ ಆಗಿದೆ. ಬಟ್ ಅಗೇನ್ ಎವ್ರಿ ಒನ್ ವಿಲ್ ಹ್ಯಾವ್ ದೇರ್ ಓನ್ ಪಾಸ್ಟ್. ಇಲ್ಲ ಅಂತಲ್ಲ. ಯಾರನ್ನೇ ಒಬ್ಬ ವ್ಯಕ್ತಿ ನೀವು ಫ್ರೆಂಡ್ ಅಂತ ಎಕ್ಸೆಪ್ಟ್ ಮಾಡಾದ್ಮೇಲೆ ಅವ್ರು ಮಾಡಿರೋಂಥ ಒಳ್ಳೆ ಕೆಲಸಗಳಿಗೆ ಖುಷಿ ಪಟ್ಟಂಗೆನೆ ಸಮಥಿಂಗ್ ತಪ್ಪೋ ಅದೇನಾಗಿದೆಯೋ ಅವ್ರು ಬಂದ್ಮೇಲೆ ಅವ್ರ ಕಡೆಯಿಂದ ಕೇಳಿದಾಗ ಗೊತ್ತಾಗುತ್ತೆ. ಇಟ್ ಈಸ್ ಅ ಪಾಸ್ಟ್ ಅನ್ನುವಂಥ ಇದಿದೆ ಅಷ್ಟೇ. ದಟ್ ಈಸ್ ಆಲ್ಸೋ ಏನೋ ಆಗಿದೆ ಅವ್ರ ಜೀವನ. ಇವಾಗ ಇಷ್ಟು ಸೀಸನ್ ನೋಡ್ತಾ ಬಂದಾಗ ಕೆಲವೊಂದು ಫ್ರೆಂಡ್ಶಿಪ್ ಅಲ್ಲೇ ಉಳ್ಕೊಂಡ್ ಬಿಡುತ್ತೆ. ಸೊ ನೀವು ಬಿಗ್ ಬಾಸ್ ಮನೆಯಿಂದ ಆದಂತಹ ಫ್ರೆಂಡ್ಶಿಪ್ ನ ವಾಪಸ್ ಕಂಟಿನ್ಯೂ ಮಾಡ್ತೀರಾ ಅಥವಾ ಯಾರ ಜೊತೆ ಕಂಟಿನ್ಯೂ ಮಾಡ್ಬೇಕು ಅಂತ ಇದ್ದೀರಾ? ಕಂಟಿನ್ಯೂ ಆದ್ರೆ ಯಾರ ಮೇಲೂ ಕೋಪ ಅಂತ ಏನಿಲ್ಲ. ಎಲ್ಲರ ಜೊತೆನೂ ಏನ್ ಮಾತಾಡ್ತಿದ್ದ ಅದು ಕಂಟಿನ್ಯೂ ಆಗುತ್ತೆ. ಮಂಜು ಅವ್ರ ವಿಚಾರದಲ್ಲಿ ಮಾತ್ರ ಪಾಸ್ ಆಗಿದೆ. ನೋಡ್ಬೇಕು ಅಗೇನ್ ಇಲ್ಲಿಯ ವಿಚಾರಗಳನ್ನ ನಾನು ಅರ್ಥೈಸ್ಕೊಂಡಿರೋ ರೀತಿ ಬೇರೆ ಇದೆ. ಅವರು ಅವ್ರ ಫ್ಯಾಮಿಲಿ ಹೇಗೆ ತಗೋತಾರೆ ಅನ್ನೋದನ್ನ ನೋಡಿ ಅದು ಆನ್ ಅ ಗುಡ್ ನೋಟ್ ಬರ್ಬೇಕು. ನೆಗೆಟಿವ್ ಟರ್ಮ್ಸ್ ಅಲ್ಲಂತೂ ಏನೂ ಇಲ್ಲ. ಇಟ್ ಇಸ್ ಸ್ಟಿಲ್ ಇನ್ ದ ಪಾಸ್. ಎಲ್ಲೋ ಒಂದ್ ಕಡೆ ಮಂಜು ಅವರು ನಿಮ್ಮನ್ನ ಟಾಪ್ ಅಲ್ಲಿ ಇರ್ಬೇಕು, ನೀವು ವಿನ್ನರ್ ಆಗ್ಬೇಕು ಅಂತ ಆಸೆ ಪಟ್ಟವರು, ಕೊನೆಯದಾಗಿ ಅವರು ನಿಮ್ನ ನಾಮಿನೇಟ್ ಮಾಡ್ತಾರೆ. ಯಾಕೆ? ಏನಾಯ್ತು ಅಂತ? ಗೊತ್ತಿಲ್ಲ ನನಗೆ ನಿಜವಾಗ್ಲೂ ಯಾಕೆ ಮಾಡಿದ್ರು ಅನ್ನೋದು ನನಗೆ ಗೊತ್ತಿಲ್ಲ. ನಾಮಿನೇಟ್ ಮಾಡಿದ್ದೇನು ಅನ್ಸ್ಲಿಲ್ಲ. ಮಾಡಿದ್ರು ಅದಾದ್ಮೇಲೆ ಕೂತ್ ಮತ್ತೆ ಫಿನಾಲೆಲಿ ಇರಬೇಕು ಅಂತಾರೆ. ಅಲ್ಲೆಲ್ಲೋ ಸಿಟ್ಟು ಬಂದಿದ್ದಿದೆ ನನಗೆ. ಆ್ಯಂಡ್ ನಾವು ಡೇ ಒನ್ ಇಂದ ಯಾವಾಗ ಫ್ರೆಂಡ್ಶಿಪ್ ಮಾಡಿದ್ವಿ ಅವಾಗಿಂದ ಅನ್ಕೊಂಡಿದ್ದು ಫ್ರೆಂಡ್ಶಿಪ್ ಇದೆ ಅಂತ ಹೇಳಿ ನಾಮಿನೇಟ್ ಮಾಡಬಾರ್ದು ಅನ್ನೋವಂಥ ರೂಲ್ಸ್ ಏನೂ ಇಲ್ಲ. ನಮ್ಮನ್ನು ನಾವು ಯಾವಾಗ ಇಷ್ಟ ಆಗಲ್ಲ, ಯಾವ್ದು ತಪ್ಪಾಗುತ್ತೆ, ಆಟದ ವಿಚಾರವಾಗಿ ನೋಡಿದಾಗ ಯಾರನ್ನು ಬೇಕನ್ನೋ ನಾಮಿನೇಟ್ ಮಾಡಬಹುದು ಅಂತ. ಒಂದು ದಟ್ ನೋಟ್ ನಾನು ಮೋಕ್ಷಿತಾ ಅವ್ರನ್ನ ಮಾಡಿದ್ದೀನಿ, ಅವ್ರು ನನ್ನನ್ನು ಮಾಡಿದ್ದಾರೆ. ಮಂಜು ಅವ್ರನ್ನ ಯಾವತ್ತೂ ಮಾಡುವಂಥ ಸಂದರ್ಭ ಬರಲಿಲ್ಲ. ಯಾಕಂದರೆ ಅಲ್ಲಿ ಕಂಪೇರ್ ಮಾಡಿದಾಗ ಬಹಳಷ್ಟು ವಿಷಯಗಳಲ್ಲಿ ಅವ್ರು ಬೆಟರೇ ಇದ್ರು. ನಾನೆಲ್ಲೂ ನಾಮಿನೇಟ್ ಮಾಡುವಂಥ ಸಂದರ್ಭ ಬರಲಿಲ್ಲ. ಅವ್ರು ಮಾಡಿದ್ರು. ಗೊತ್ತಿಲ್ಲ ಅದನ್ನ ಈಗ ಪ್ರಶ್ನೆ ಮಾಡೋದ್ರಲ್ಲಿ ಪ್ರಯೋಜನ ಇಲ್ಲ. ಅನ್ನಿಸಿದ್ರೆ ಪ್ರಶ್ನೆ ಮಾಡ್ತೀನಿ, ಮಾಡ್ದಿರ ಬಿಡೋಳಲ್ಲ. ಬಟ್ ದರ್ ಇಸ್ ನೋ ಪಾಯಿಂಟ್ ಆಫ್ ಕಮ್ ಔಟ್ ಆಲ್ರೆಡಿ. ಇವಾಗ ಬಿಗ್ ಬಾಸ್ ನೋಡೋರಿಗೆ ತ್ರಿವಿಕ್ರಮ್ ಮತ್ತೆ ಭವ್ಯ ಅವ್ರದ್ದು ಲವ್ ಸ್ಟೋರಿ ನಡೀತಾ ಇದೆ ಅಂತ ಎಲ್ಲರೂ ಮಾತಾಡ್ಕೊಂತ ಇದ್ದಾರೆ. ಸೊ ನೀವಲ್ಲಿ ಒಳಗಡೆ ಇದ್ದು ಬಂದವರು, ಆತರ ಅನಿಸ್ತಾ ಇದೆಯಾ ಅಂತ? ಇಲ್ಲ, ತುಂಬ ಅಂದರೆ ಅವ್ರು ಕ್ಲೋಸ್ ಆಗಿದ್ರು, ಮೋಟಿವೇಟ್ ಮಾಡ್ಕೋತಿದ್ರು, ಸಪೋರ್ಟ್ ಮಾಡ್ಕೋತಿದ್ರು ಒಬ್ರಿಗೊಬ್ರು. ಸೊ ಈ ವಿಚಾರ ನಂಗೆ ಗೊತ್ತಾಗಿದ್ದೆ ಗೂಳ್ ಸುರೇಶ್ ಅವ್ರು ಒಳಗಡೆ ಬಂದು ಏನೋ ಹೇಳಿದಾಗ ನಾನು ಭವ್ಯ ಅವ್ರಿಗೆ ಕೇಳ್ತೀನಿ ಅಲ್ಲಿ ಏನಿದು, ಇಲ್ಲ ಗೊತ್ತಿಲ್ಲ ಅನ್ನೋ ಥರ ಏನೋ ಹೇಳ್ತಾರೆ, ಕ್ಲಾರಿಟಿ ಕೊಡೋದಿಲ್ಲ. ಸೊ ನನಗೆ ಆ ವಿಷಯದ ಬಗ್ಗೆ ಕ್ಲಾರಿಟಿ ಇಲ್ಲ ಏನು ಎತ್ತ ಅಂತ. ಇಲ್ಲದೆ ಇದ್ದಾಗ ಹೇಳೋದು ತಪ್ಪಾಗಬಹುದೇ. ಇನ್ನು ಕ್ಲಿಕ್ ಎಲ್ಲ ಮಾಡಿ ನೋಡಿದ್ದಿಲ್ಲ. ಅಂಥದ್ದು ಇತ್ತು ಅಂತ ಆಗಿದೆ. ಬಟ್ ಅಗೇನ್ ಎವ್ರಿ ಒನ್ ವಿಲ್ ಹ್ಯಾವ್ ದೇರ್ ಓನ್ ಪಾಸ್ಟ್. ಇಲ್ಲ ಅಂತಲ್ಲ. ಯಾರನ್ನೇ ಒಬ್ಬ ವ್ಯಕ್ತಿ ನೀವು ಫ್ರೆಂಡ್ ಅಂತ ಎಕ್ಸೆಪ್ಟ್ ಮಾಡಾದ್ಮೇಲೆ ಅವ್ರು ಮಾಡಿರೋಂಥ ಒಳ್ಳೆ ಕೆಲಸಗಳಿಗೆ ಖುಷಿ ಪಟ್ಟಂಗೆನೆ ಸಮಥಿಂಗ್ ತಪ್ಪೋ ಅದೇನಾಗಿದೆಯೋ ಅವ್ರು ಬಂದ್ಮೇಲೆ ಅವ್ರ ಕಡೆಯಿಂದ ಕೇಳಿದಾಗ ಗೊತ್ತಾಗುತ್ತೆ. ಇಟ್ ಈಸ್ ಅ ಪಾಸ್ಟ್ ಅನ್ನುವಂಥ ಇದಿದೆ ಅಷ್ಟೇ. ದಟ್ ಈಸ್ ಆಲ್ಸೋ ಏನೋ ಆಗಿದೆ ಅವ್ರ ಜೀವನದಲ್ಲಿ ಅಷ್ಟೇ. ನಾನು ಕಂಟೆಸ್ಟೆಂಟ್ ಆಗಿಲ್ಲ ಅಂದ್ರೂ ನಾವು ಶೋನ ನೋಡ್ತಿರ್ತೀವಿ. ಸೊ ಅವ್ರು ಇರಲ್ಲ ಅನ್ನೋ ಮಿಸ್ ಫೀಲಿಂಗ್ ಅಂತೂ ಆಗತ್ತೆ. ಬಟ್ ಅವರ ಕಡೆಯ ಸೀಸನ್ ಅದು ನಿಜವಾಗ್ಲೂ ಹಂಗೆ ಆಗುತ್ತೆ ಅನ್ನೋದಾದ್ರೆ ನಾವಲ್ಲಿ ಐ ವಾಸ್ ಪಾರ್ಟ್ ಆಫ್ ಇಟ್ ಅನ್ನುವಂಥ ಖುಷಿ ಇದೆ. ಟಾಪ್ 5 ಮತ್ತೆ ಟಾಪ್ 2 ಯಾರಿರ್ಬೋದು? ಮೊದಲು ಮೋಕ್ಷಿತಾ ಅವ್ರು ಹೊರಗೆ ಬರ್ಬೋದು. ಸೊ ಟಾಪ್ 5 ಅನದರ್ ಹನ್ಮು, ಮಂಜು ಅವರು, ತ್ರಿವಿಕ್ರಮ್, ಭವ್ಯ, ರಜತ್ ಇರಬಹುದು ಟಾಪ್ 5ನಲ್ಲಿ. ಟಾಪ್ 2 ಮಂಜು ಅವರು ಆ್ಯಂಡ್ ಹನ್ಮು. ಓಕೆ. ಯಾರು ವಿನ್ ಆಗ್ಬೇಕು? ಆಗ್ಬೇಕು ಹನ್ಮು. ಓಕೆ.